ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ 50ನೇ ವಾರದ ಸಂಜೀವಿನಿ ಲಡ್ಡು ವಿತರಣಾ ಅಭಿಯಾನ. ಇಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಪ್ರಕಾಶನಗರದಲ್ಲಿರುವ ಗಾಯತ್ರಿ ದೇವಿ ಉದ್ಯಾನವನದಲ್ಲಿ ಒಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾದೆವು. ಜನರ ಆರೋಗ್ಯದ ಕಾಳಜಿಯನ್ನು ಹೃದಯದಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಿರುವ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ಉಚಿತ ವಿತರಣಾ ಅಭಿಯಾನದ 50ನೇ ವಾರದ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. 50 ವಾರಗಳು, 50 ನಿರಂತರ ಸೇವೆಯ ಹೆಜ್ಜೆಗಳು. ಅನೇಕ ಕುಟುಂಬಗಳಿಗೆ ಆರೋಗ್ಯದ ಭರವಸೆ ನೀಡಿದ ಮಹತ್ವದ ಅಭಿಯಾನ ಇದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರು ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ದೇವತಾ ಶ್ರೀ ಜಯಸತ್ಯವರ್ಧನ, ಶ್ರೀ ಬಮ್ಮನಂದಯೋಗಿ, ಶ್ರೀ ರವಿಶಂಕರ್ ಸ್ವಾಮೀಜಿ, ಸಮಾಜ ಸೇವಕರಾದ ಕೃಷ್ಣೇಗೌಡರು ಮತ್ತು ಈ ಮಹತ್ವದ ಕಾರ್ಯದ ಹೃದಯವಾಗಿರುವ ಸಂಸ್ಥಾಪಕರಾದ ಚಿಲುಮೆ ರವಿಕುಮಾರ್. ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಮಾಜದಲ್ಲಿ ಆರೋಗ್ಯ ಜಾಗೃತಿ ಮತ್ತು ರಕ್ಷಣೆಯ ಮಹತ್ವವನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಸಂಜೀವಿನಿ ಲಡ್ಡುಗಳನ್ನು ಸ್ವೀಕರಿಸಿದರು. ಆರೋಗ್ಯವೇ ಮಹಾಭಾಗ್ಯ ಎಂಬ ಸಂದೇಶವನ್ನು ಜನಮನಗಳಿಗೆ ತಲುಪಿಸುವ ಈ ಪ್ರಯತ್ನ ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರವಾಯಿತು. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಕಳೆದ 50 ವಾರಗಳಿಂದ ಯಾವುದೇ ವಿರಾಮವಿಲ್ಲದೆ ಈ ಸೇವೆಯನ್ನು ಮುಂದುವರಿಸುತ್ತಿರುವುದು ಸಮಾಜ ಸೇವೆಯ ಪ್ರಬಲ ಉದಾಹರಣೆ. ಜನರ ಆರೋಗ್ಯ ಸುರಕ್ಷತೆಗಾಗಿ ಈ ರೀತಿಯ ಕಾರ್ಯಕ್ರಮಗಳು ಮುಂದುವರಿಯಲಿ ಎಂಬ ಆಶಯದೊಂದಿಗೆ ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ನಮ್ಮೆಲ್ಲರ ಜನ್ಮದಾತೆ, ಆಶೀರ್ವಾದ, ಭಾರತಾಂಬೆಗೆ ಭಕ್ತಿ ಗೌರವ ಅಭಿಮಾನದಿಂದ ನಮಸ್ಕಾರಗಳು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಉದ್ದೇಶ ಸಾರ್ವಜನಿಕರ ಆರೋಗ್ಯವನ್ನು ಆಹಾರದ ಮೂಲಕ ಕಂಡುಕೋಬೇಕು ಅನ್ನೋ ಒಂದು ಸಂಕಲ್ಪ ಶಕ್ತಿಯನ್ನು ಪ್ರಚಾರ ಮಾಡಬೇಕು. ಸಾರ್ವಜನಿಕರ ಆರೋಗ್ಯ ದೇಶದ ಆರೋಗ್ಯ. ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ಒಂದು ಸಮಾಜ ಸದೃಢವಾಗಿರುತ್ತೆ, ಆರೋಗ್ಯಭರಿತವಾಗಿರುತ್ತೆ. ದೇಶವು ಕೂಡ ವಿವಿಧ ಮಜಲುಗಳಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಉತ್ತಮವಾದಂಥ ಉದ್ದೇಶ ಇಟ್ಕೊಂಡು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರು ಸತತವಾಗಿ ಪ್ರತಿ ವಾರವೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥದ್ದು, ಹಾಗೆ ಸಂಜೀವಿನಿ ಲಡ್ಡುಗಳನ್ನ ವಿತರಣೆ ಮಾಡಿ ಆ ಮೂಲಕ ಅವರು ಕೂಡ ನೀವು ಮನೆಗಳಲ್ಲಿ ಮಾಡ್ಕೊಳ್ಳಿ, ನಾವೇ ಕೊಡಬೇಕು ಅಂತ ಏನಿಲ್ಲ, ನೀವು ಕೂಡ ಮನೆಗಳಲ್ಲಿ ಇದನ್ನು ಮಾಡ್ಕೊಳ್ಳಿ, ಆಹಾರದ ಮೂಲಕ ಆರೋಗ್ಯದ ದಾರಿಯನ್ನು ಕಂಡುಕೊಳ್ಳಿ. ಔಷಧಿಗಳನ್ನು ಬಳಕೆ ಮಾಡಿ ನಾವು ಆರೋಗ್ಯ ನೋಡ್ಕೊಳ್ಳೋ ಬದಲಿಗೆ ಒಳ್ಳೆಯ ಆಹಾರವನ್ನು ಬಳಕೆ ಮಾಡಿಕೊಂಡು ನಾವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇದೆ. ಈ ಒಳ್ಳೆಯ ಉದ್ದೇಶಕ್ಕೆ ಅನೇಕ ಪೂಜ್ಯರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಎಲ್ಲ ಪೂಜ್ಯರಿಗೆ ನಾನು ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ.
ನಮ್ಮ ಸಂಸ್ಥೆ ವತಿಯಿಂದ ಏನು ಮಾತಿಗೆ ತಪ್ಪದಂಗೆ ಇವತ್ತು ಸುವರ್ಣ ಸಂಭ್ರಮ 50ನೇ ದಿನದ ಒಂದು ಲಡ್ಡುವನ್ನ 60,000ಕ್ಕೂ ಹೆಚ್ಚು ಲಡ್ಡುಗಳನ್ನ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಜನಪರ ಕಾಳಜಿಯಿಂದ ಯಾವ್ದಾದ್ರೂ ಒಂದು ಜೀವವನ್ನ ಉಳಿಸೋ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾಯಕಲ್ಪದಡಿಯಲ್ಲಿ ಜನಸೇವೆಯನ್ನ ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ರೆ ಎಲ್ಲನೂ ಸಿಗುತ್ತೆ ಅನ್ನೋದು ತಮ್ಗೆಲ್ರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ. ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತದೆ, ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳ ಮಾಡ್ತವೆ. ನಾವು ಅಂತ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನ ಸಂಕಲ್ಪ ಮಾಡಿಕೊಂಡು ತಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದ್ರೂ ಒಂದು ವಿಶೇಷವಾಗಿ ಸಲ್ಲಿಸಬೇಕು, ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡ್ಬೇಕು ಅಂತ ವಿಚಾರದಲ್ಲಿ ಸಂಜೀವಿನಿ ಲಡ್ಡು 50ನೇ ವಾರದ ಸುವರ್ಣ ಸಂಭ್ರಮ 50ನೇ ವಾರದ ಯಶಸ್ವಿಯಾಗಿ ನಮ್ಮ ರಾಜಾಜಿನಗರದ ಸುತ್ತಮುತ್ತಲಿನ ಉದ್ಯಾನವನ, ಹೋಟೆಲ್, ದೇವಸ್ಥಾನ, ಖಾಸಗಿ ಕಾರ್ಯಕ್ರಮಗಳು ನಮ್ಗೆ ಯಾರ್ಯಾರು ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನ ಹಂಚಿ ಯಾವುದೇ ಒಂದು ವ್ಯಾಪಾರ ಮಾಡದೆ, ಬ್ರಾಂಡ್ ಮಾಡದೆ, ಯಾವುದೇ ಒಂದು ಇದರ ಹಿನ್ನೆಲೆಯ ಉದ್ದೇಶವನ್ನು ಇಟ್ಟುಕೊಂಡರೆ ನಿಸ್ವಾರ್ಥವಾಗಿ ಜನಸೇವೆಯನ್ನ, ಆರೋಗ್ಯ ಸೇವೆಯನ್ನ ನಾವು ತಲುಪಿಸಬೇಕು. ಆರೋಗ್ಯವಂತ ವ್ಯಕ್ತಿಗಳನ್ನ ನಾವು ಈ ಸಮಾಜಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ, ಆ ಮನೆ ಉದ್ಧಾರ ಆಗ್ತದೆ, ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪದಡಿ 50ನೇ ವಾರದ 2,000 ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವ ಮುಖಾಂತರ, ಅದೇ ರೀತಿಯಾಗಿ ಗಣಪತಿ ದಿವ್ಯ ಸಾನ್ನಿಧ್ಯವನ್ನು ಹೊರತಂತ ಜಯವರ್ಧನ ಸ್ವಾಮೀಜಿ ಮತ್ತೆ ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ಲರೂ ಬಂದಿದ್ದಾರೆ. ಇಷ್ಟು ಅಲ್ಲದೆ ನಮ್ಮ ಏನು ಹಿಂದೂ ಒಂದು ಸಮಾವೇಶದ ಹಿಂದೂ ಒಂದು ಸುಂದರೇಶಣ್ಣ, ಭವ್ಯ ಮೇಡಮ್, ಮತ್ತೆ ನಮ್ಮ ರಾಜ ಬಂದಿದ್ದಾರೆ, ನಮ್ಮ ಕೆಂಪರಂಗಯ್ಯ ಸರ್ ಬಂದಿದ್ದಾರೆ, ನಮ್ಮ ರಾಧಕ್ಕ ಬಂದಿದ್ದಾರೆ, ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ. ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಾರೆ. ಹಲವಾರು ಸಾವಿರಾರು ಕಾರ್ಯಕರ್ತರು ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ, ಇದು ಯಾವುದು ಅಂದ್ರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ವಾಲಂಟರಿ ಆಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ಬೇಕು, ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಾವ್ ಯಾವಾಗ್ಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು 50ನೇ ಸುವರ್ಣ ಸಂಭ್ರಮವನ್ನ ನಮ್ಮ ಆಹಾರ, ನಮ್ಮ ಆರೋಗ್ಯ, ಹೃದಯವರ್ಧಕ, ಜೀವರಕ್ಷಕ ಕಾರ್ಯಕ್ರಮವನ್ನ ಗಾಯತ್ರಿ ನಗರ ಮರೆಪಂಪಾಳ್ಯ ಪಾರ್ಕ್ ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನು ವಿತರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಹೊಸ ಸಂದೇಶವನ್ನ ಕಟ್ಟೋಣ, ಹೊಸ ಸಂದೇಶವನ್ನ ಸಾರೋಣ, ನಮ್ ಕೈಲಾದ್ರೆ ಒಳ್ಳೇದ್ ಮಾಡೋಣ, ಸಂದೇಶ ಸಾರೋಣ, ಆರೋಗ್ಯದ ಬಗ್ಗೆ ಒಳ್ಳೇದ್ ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ಏನು ಹಿಂದೂ ಧರ್ಮದ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ, ಮತ್ತೆ ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನ ಮಾಡಿ, ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಗೋಪೂಜೆಯನ್ನ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು, ಮತ್ತೆ ನನ್ನ ಮಾರ್ಗದರ್ಶಕರು, ಅಕ್ಕಂದಿರು, ತಾಯಂದಿರು, ಪೋಷಕರು, ವಿದ್ಯಾರ್ಥಿಗಳು, ಮತ್ತೆ ಹಲವಾರು ತಾವೆಲ್ಲ ನಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದ್ದೀರಾ. ತಮ್ಮೆಲ್ಲ ಸಹಕಾರ ಮತ್ತೆ ನಮ್ಮ ಇದೇ ಸುತ್ತಮುತ್ತಲಿನ ಆರಕ್ಷಾ ಸಿಬ್ಬಂದಿಗಳಿದ್ದಾರೆ, ಮತ್ತೆ ತೋಟಗಾರಿಕೆಯವರ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ. ಇವರೆಲ್ಲ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ 50ನೇ ಸುವರ್ಣ ಸಂಭ್ರಮದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿನಿ ಲಡ್ಡು 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಧರ್ಮದ ಸಮಾಜೋತ್ಸವವನ್ನ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನ, ಪ್ರೇರಣೆಯನ್ನ, ನೆಲ, ಜಲ, ಭಾಷೆ ವಿಚಾರಗಳಲ್ಲಿ ನಾವು ಯಾವಾಗ್ಲೂ ನಮ್ಮ ಸಂಸ್ಥೆ, ನಮ್ಮ ಸಂಸ್ಕೃತಿಯನ್ನ ಕಾಪಾಡುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋಣ ಅಂತ ಜಾಗೃತಿ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದ. ನಮ್ಮ ಸಂಸ್ಥೆ ಇಷ್ಟಕ್ಕೆ ನಿಲ್ದಲೆ ಇನ್ನ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡುವಂತ ಒಂದು ನಿಶ್ಚಯಗಳಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮುಂದಿನ ದಿನಗಳಲ್ಲಿ 20,000 ಅಕ್ಕಂದಿರಿಗೆ ಬಾಗಿನ ಕೊಡುವಂತ ಒಂದು ಕಾರ್ಯಕ್ರಮವನ್ನ, ಸಂಕಲ್ಪವನ್ನ ಇಟ್ಕೊಂಡಿದ್ದೀವಿ. ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ 20,000 ಜನ ಅಕ್ಕಂದಿರಿಗೆ ಪ್ರತಿ ಮನೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ನಾವು ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತೆ ಅದಷ್ಟು ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ ನಮಗೆ ಒಂದು ವಿಶೇಷವಾದಂತ ಮಾಹಿತಿ ಸಿಗ್ತದೆ. ಯಾವಾಗ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಸಿಹಿ ತಿಂಡಿಯನ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲೇ ಒಂದು ವಿದ್ಯಾರ್ಥಿಗಳು ಇರುವುದು ಕಂಡು ಬರ್ತದೆ. ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರೋಂತ ಅಂತ ಒಂದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದ ನಿಯಮಿತ
ಕೆಲವು ರೂಪಾಯಿಗಳಷ್ಟು ಫೀಸ್ ಅನ್ನ ಅವರನ್ನ ಕಟ್ಟುವಂತ ಶಕ್ತಿ ಇಲ್ಲದೆ ಇರುವಂತ ಅವರ ತಂದೆ ತಾಯಿಗಳ ಇದನ್ನ ನೋಡಿ ನಮ್ಗೆ ಮನಸ್ಸು ನೋವಾಗ್ತದೆ. ನಾವು ಈ ಜೂನಿಂದ ಪ್ರಸಕ್ತ ವರ್ಷದಿಂದ ಏನು ರಾಜಾಜಿನಗರದಲ್ಲಿರುವಂತ ಯಾರು BPL ಕಾರ್ಡ್ ಅಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವಂತ ಕುಟುಂಬಗಳಿಗೆ ಅಂತಹ ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರವನ್ನ ಕೊಡಬೇಕು, ಕನಿಷ್ಠ 5,000 ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಿಗೆ ಈ ಆರೋಗ್ಯದ ಕಾಳಜಿ, ಜನಪರ ಸೇವೆಗಳು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಈ ಹಿಂದೆ ಹರಿಶ್ಚಂದ್ರ ಘಾಟ್ನ ಸ್ವಚ್ಛತೆ ಮಾಡಿದ್ದು, ಅದೇ ರೀತಿ ಹಲವಾರು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮನೆಗೊಂದು ಗಿಡವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಸಿರು ಇದ್ದರೆ ಹಸಿರು ಉಸಿರು ಅನ್ನೋ ಒಂದು ಸಂಕಲ್ಪದಲ್ಲಿ ಸ್ವಚ್ಛತೆ ನಮ್ಮ ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಗೆ ಸ್ವಚ್ಛತೆ ಮುಖ್ಯವಾಗಿರ್ತದೆ. ಆ ಒಂದು ಸಂಕಲ್ಪದಲ್ಲಿ ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡ್ತಿದ್ರ ನಾವು ಸ್ವಚ್ಛತೆಯಿಂದ ನೆರಬದ್ಧವಾಗಿ, ಶಿಸ್ತುಬದ್ಧವಾಗಿ, ಸಂಯಮವಾಗಿ, ವಿನಮ್ರತೆಯಿಂದ ಈ ಒಂದು ಕಾರ್ಯಕ್ಕೆ ಬಂದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು. ನಮ್ಮ ಇನ್ನಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಲಿ, ನಮ್ಮ ಜೊತೆ ಇರ್ಲಿ. ತಮ್ಗೆಲ್ರೂ ಆ ದೇವ ಶ್ರೀ ಹನುಮ ತಮ್ಮೆಲ್ರಿಗೂ ಆರೋಗ್ಯ ಕೊಟ್ಟು ಆಯುಷ್ಯನ್ನ ಕೊಟ್ಟು ಕಾಪಾಡಲಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾರು ದ್ವೇಷ ಬೇಡ, ಅಸೂಯೆ ಬೇಡ. ನಾವು ನಮ್ಮ ತನವನ್ನ ಮರೆಯೋಣ, ನಮ್ಮ ತನವನ್ನ ಉಳಿಸ್ಕೊಂಡು ಬೆಳೆಸೋಣ. ನಾವ್ ಯಾವಾಗ್ಲೂ ಒಂದು ಪ್ರೀತಿಯಿಂದ ಆರೈಕೆಯಿಂದ 4 ಜನಕ್ಕೆ ಯಾವ್ದಕ್ಕಾದ್ರೂ ನಮ್ ಕೈಲಿ ಆದ್ರೆ ಒಳ್ಳೇದ್ ಮಾಡೋಣ, ಇಲ್ಲಾಂದ್ರೆ ಯಾವುದೇ ರೀತಿಯಾದಂತ ಕೆಟ್ಟದ್ ಮಾಡೋದ್ ಬೇಡ ಅನ್ನೋ ಒಂದು ಸಂಕಲ್ಪವನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಗಿದು ಮನವಿ ಕೇಳ್ತಾ ಇರೋದಷ್ಟೇ. ನಮ್ಮ ಸಂಸ್ಥೆಯವರಾಗ್ಲಿ ಹಲವಾರು ನಮ್ಮ ಸಾರ್ವಜನಿಕ ಅಕ್ಕಂದಿರು, ತಾಯಂದಿರು ಎಲ್ರಿಗೂ ವಿಶೇಷ ಏನಂದ್ರೆ ಭಗವಂತ ಇದ್ದಾನೆ, ಧರ್ಮನೇ ಗೆಲ್ಲೋದು, ಸತ್ಯನೇ ಗೆಲ್ಲೋದು. ಯಾವಾಗ್ಲೂ ಸತ್ಯದ ಪರನೇ ಜಯ ಇದೆ, ನ್ಯಾಯದ ಪರ ಧರ್ಮ. ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂತಂದ್ರೆ ಅವ್ರ ಮಕ್ಳುಗಳು ಅವ್ರ ತಂದೆ ತಾಯಿ ಮಾಡಿದವ್ರ ಮಕ್ಳಿಗೆ ಅಂತ ಇತ್ತು. ಇವತ್ತಿಲ್ಲ, ಇವತ್ತು ಅವ್ರು ಮಾಡಿದ್ದ ಅವ್ರಿಗೆ ಕಾಲಚಕ್ರ ಮೇಲೆ ಕೆಳಗೆ ತಿರುಗ್ತಾ ಇರ್ತದೆ. ನಾವೆಲ್ಲ ಧರ್ಮಯುತವಾಗಿರೋಣ, ನಮ್ಮ ಸಂಸ್ಕೃತಿಯನ್ನ ಗೌರವಿಸೋಣ, ನಮ್ಮ ಭಾಷೆಯನ್ನ ಪ್ರೀತಿಸೋಣ, ನಮ್ಮ ಉದ್ಯೋಗದಲ್ಲಿ ದೇವ್ರ ಕಾಣೋಣ ಅನ್ನೋ ವಿಚಾರವನ್ನ ತಮ್ಗೆಲ್ಲ ತಿಳಿಸ್ತಾ ತಮ್ಗೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ಎಲ್ರಿಗೂ ಶುಭವಾಗ್ಲಿ.